ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು IPL 2026 ಶುರುವಾಗಲು ಕೇವಲ ಒಂದು ತಿಂಗಳಷ್ಟೇ ಬಾಕಿ ಇದೆ. ಮತ್ತು ಈಗಾಗಲೇ T20 ವರ್ಲ್ಡ್ ಕಪ್ ನಡೆಯುತ್ತಾ ಇದ್ದು, ನಮ್ಮ RCB ಹಲವಾರು ಆಟಗಾರರು T20 ವರ್ಲ್ಡ್ ಕಪ್ ಅಲ್ಲಿ ಭಾಗವಹಿಸುತ್ತಾ ಇದ್ದಾರೆ. ಆದರೆ ಇಲ್ಲೇ ಒಂದು ನಮ್ಮ RCB ಅಭಿಮಾನಿಗಳಿಗೆ ತುಂಬಾ ದೊಡ್ಡ ಬ್ಯಾಡ್ ನ್ಯೂಸ್ ಇದೆ. ಅಂದರೆ T20 ವರ್ಲ್ಡ್ ಕಪ್ ಆಡುತ್ತಿರುವ ಎಲ್ಲ RCB ಆಟಗಾರರು ತುಂಬಾನೇ ಒಂದು ಕಳಪೆಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಇಲ್ಲಿ T20 ವರ್ಲ್ಡ್ ಕಪ್ ಶುರುವಾಗೋದಕ್ಕಿಂತ ಮುಂಚೆ ನಮ್ಮ ಮೇನ್ ಫಾಸ್ಟ್ ಬೌಲರ್ ಆಗಿದ್ದ ಜಾಸ್ ಹೇಜಲ್ವುಡ್ ಅವರು ಇಂಜುರಿಯ ಸಮಸ್ಯೆಯಿಂದ ರೂಲ್ಡ್ ಔಟ್ ಆಗಿದ್ದರು. ಇಲ್ಲಿ ನಾವು ಇವರಿಗೆ ಬ್ಯಾಕಪ್ ಆಪ್ಷನ್ ಆಗಿ ಜಾಕೋಬ್ ಡಫಿ ಅವರನ್ನು ಖರೀದಿ ಮಾಡಿದ್ದು, ಇವರು ಕೂಡ T20 ವರ್ಲ್ಡ್ ಕಪ್ ಅಲ್ಲಿ ತುಂಬಾನೇ ಒಂದು ಸಾಧಾರಣವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ. ಅಂದರೆ ಇವರಲ್ಲಿ ಟೋಟಲ್ ಆಗಿ 5 ಪಂದ್ಯವನ್ನು ಆಡಿದ್ದು ಕೇವಲ 4 ವಿಕೆಟ್ ಅನ್ನಷ್ಟೇ ಪಡೆದಿದ್ದಾರೆ. ಮತ್ತು ಇವರ ಎಕಾನಮಿ ಕೂಡ 10ಕ್ಕಿಂತ ಮೇಲಿದ್ದು, ಇದು ನಮಗೊಂದು ಕನ್ಸರ್ನಿಂಗ್ ವಿಷಯವಾಗಿದೆ. ಇದರ ಜೊತೆಗೆ ಇಲ್ಲಿ ಟಿಮ್ ಡೇವಿಡ್ ಅವರು ಕೂಡ T20 ವರ್ಲ್ಡ್ ಕಪ್ ಅನ್ನು ಆಡುತ್ತಾ ಇದ್ದು, ಇವರ ತನ್ನ ಮೊದಲನೆಯ ಪಂದ್ಯವನ್ನು ಐರ್ಲೆಂಡ್ ಎದುರಿಗೆ ಇಂಜುರಿಯ ಸಮಸ್ಯೆಯಿಂದ ಮಿಸ್ ಮಾಡಿದ್ರು. ಆಮೇಲೆ ಇವರಲ್ಲಿ 2 ಪಂದ್ಯವನ್ನು ಆಡಿದ್ದು, ಇದರಲ್ಲಿ ಜಿಂಬಾಬ್ವೆ ಎದುರಿಗೆ ಇವರು 0 ರನ್ಗೆ ಔಟ್ ಆದರೆ ಶ್ರೀಲಂಕಾದವರ ಮುಂದೆ ಕೇವಲ 6 ರನ್ ಅನ್ನಷ್ಟೇ ಬಾರಿಸಿದರು. ಮತ್ತೆ ಈಗಾಗಲೇ ಆಸ್ಟ್ರೇಲಿಯಾ ಕೂಡ T20 ವರ್ಲ್ಡ್ ಕಪ್ ಇಂದ ರೂಲ್ಡ್ ಔಟ್ ಆಗಿದ್ದು, ಇವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇನು ಹೇಳಿಕೊಳ್ಳುವಂತೆ ಇಲ್ಲ. ಆ ನಂತರ ಇನ್ನೊಂದು ಕಡೆ ನಮ್ಮ ಫಿಲ್ ಸಾಲ್ಟ್ ಅವರು ಕೂಡ ಈ ಬಾರಿ T20 ವರ್ಲ್ಡ್ ಕಪ್ ಅಲ್ಲಿ ಟೋಟಲ್ ಆಗಿ 4 ಪಂದ್ಯವನ್ನು ಆಡಿದ್ದು ಕೇವಲ 61 ರನ್ ಅನ್ನಷ್ಟೇ ಬಾರಿಸಿದ್ದಾರೆ. ಅಂದರೆ ಇವರಲ್ಲಿ ಆವರೇಜ್ ಕೇವಲ 15 ಇದ್ದು ಸ್ಟ್ರೈಕ್ ರೇಟ್ 180 ಇದೆ. ಮತ್ತೆ ಇನ್ನೊಂದು ಕಡೆ ಈ ಬಾರಿ T20 ವರ್ಲ್ಡ್ ಕಪ್ ಅನ್ನು ಆಡುತ್ತಿರುವ ರೋಮಾರಿ ಶೆಫರ್ಡ್ ಅವರು ಕೂಡ ಇಲ್ಲಿ 2 ಪಂದ್ಯವನ್ನು ಆಡಿದ್ದು, 2 ಪಂದ್ಯದಲ್ಲಿ ಕೂಡ ಇವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ತುಂಬಾನೇ ಕಳಪೆಯಾಗಿ ಇದೆ. ಆದರೆ ಇವರಲ್ಲಿ ಬೌಲಿಂಗ್ ಅಲ್ಲಿ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು, ಒಂದು ಪಂದ್ಯದಲ್ಲಿ 5 ರನ್ ಗಳಿಸಿದ್ದಾರೆ, ಇನ್ನೊಂದು ಪಂದ್ಯದಲ್ಲಿ 2 ವಿಕೆಟ್ ಅನ್ನು ಗಳಿಸಿದ್ದಾರೆ. ಹಾಗಾಗಿ ಇವರಲ್ಲಿ ಇಂಡಿಯನ್ ಸಾಯಿಲ್ ಅಲ್ಲಿ ತುಂಬಾನೇ ಒಂದು ಅದ್ಭುತವಾದಂತಹ ಬೌಲಿಂಗ್ ಅನ್ನು ಮಾಡುತ್ತಾ ಇದ್ದಾರೆ. ಆಮೇಲೆ ಕೊನೆಗೆ ನಮ್ಮ ಜಾಕೋಬ್ ಬೆಥೆಲ್ ಅವರಲ್ಲಿ T20 ವರ್ಲ್ಡ್ ಕಪ್ ಅಲ್ಲಿ ಇಂಗ್ಲೆಂಡ್ ಪರವಾಗಿ ಅದ್ಭುತವಾದಂತಹ ಬ್ಯಾಟಿಂಗ್. ಅಂದರೆ ಇವರಲ್ಲಿ ಟೋಟಲ್ ಆಗಿ 4 ಪಂದ್ಯವನ್ನು ಆಡಿದ್ದು, ಈ 4 ಪಂದ್ಯಗಳಲ್ಲಿ 143 ರನ್ ಅನ್ನು ಗಳಿಸಿದ್ದಾರೆ. ಮತ್ತು ಇವರ ಆವರೇಜ್ ಅಲ್ಲಿ 36 ಆಗಿದ್ದು, ಒಂದು ಪಂದ್ಯದಲ್ಲಿ ಹಾಫ್ ಸೆಂಚುರಿ ಕೂಡ ಗಳಿಸಿದ್ದಾರೆ. ಹಾಗಾಗಿ ಈ ಬಾರಿ T20 ವರ್ಲ್ಡ್ ಕಪ್ ಅಲ್ಲಿ ಇವರು ಇಂಗ್ಲೆಂಡ್ ಪರವಾಗಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಕೂಡ ಆಗಿದ್ದಾರೆ. ಇದುವಾಗಿತ್ತು ಈ ಬಾರಿ T20 ವರ್ಲ್ಡ್ ಕಪ್ ಅಲ್ಲಿ ನಮ್ಮ RCBಯ ಓವರ್ಸೀಸ್ ಆಟಗಾರ ಪರ್ಫಾರ್ಮೆನ್ಸ್. ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು? ನಿಮ್ಮ ಪ್ರಕಾರ ಯಾವೊಬ್ಬ ಆಟಗಾರ ಈ ಬಾರಿ T20 ವರ್ಲ್ಡ್ ಕಪ್ ಅಲ್ಲಿ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದಾಗಿತ್ತಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಆಮೇಲೆ ನಿಮಗೇನನಿಸುತ್ತೆ, ಈ ಬಾರಿ IPL ಅಲ್ಲಿ ಈ ಆಟಗಾರ ಕಮ್ ಬ್ಯಾಕ್ ಮಾಡಬಹುದಾ? ನೀವು ನನಗೆ ತಿಳಿಸಿ. ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.